ಅವಾಗ ಏನಂತೀರಿ? ಏನು ಬಿಡ್ರಿ ಸಣ್ಣ ಕೂಸ ತೊಟ್ಟಲ್ದಾಗ ಅವಾಗ ಏನು ಗೊತ್ತಾಗೈತಿ? ಏನೂ ಗೊತ್ತಾಗಲ್ಲ ಪಾಪ ಅವಕ್ಕೆ ಹೂವಿಂದೇನು ಹೋಲಿ. ಯಾಣೆದ್ದು ಯಾವಾಗ್ಯವ? ಯಾಣೆದ್ದು ಯಾವಾಗ ಅಲಂಕಾರ ಮಾಡ್ತೀರಿ? ಅವ ಹೆಣ್ಣಿಗೊಂದು ಗಂಡ, ಗಂಡಿಗೊಂದು ಹೆಣ್ಣು ಜೋಡು ಮಾಡಿದಾಗ ಅವಾಗಿನ ಮಂದಿನ ಮಾಲೆ ಹಾಕ್ಕೊಂಡ್ರೆ ಕೇಳಿ ಮನೆಗೆ ಹಿರಿಯರಂದ್ರೆ ಅವ್ರ ಮಾಲಿನೂ ಕೂಡ ಮದುವೆ ಅವಕ್ಕೆ ಮಾಲೆ ಹಾಕ್ಕೊಂಡ್ರೆ ಎಷ್ಟು ಅವ್ರದ್ದು ಹಬ್ಬ ಅಂದ್ರೆ ಒಂದು 20-25 ರೂಪಾಯಿ 2 ಮಾಲೆ ಬಂದುಬಿಡ್ತಿದ್ವು ಅವಾಗ. ಈಗ ನಡಿ ಒಮ್ಮರೆ ವರ್ಷದಾಗ ಒಂದೊಂದು ಸಲ ಮದುವೆ, ವರ್ಷ ಒಮ್ಮೆ ಆಗುತ್ತೆ ಮದುವೆ, ಹಗಲ ಮದುವೆ ಹಂಗಲ್ಲ. ನೀವು ಹೆಂಗೆ ರೊಕ್ಕ ಕೊಡ್ತೀರಿ ಹಂಗೆ ಮಾಲೆ ಬರ್ತಾವೆ. 5,000 10,000 ಒಮ್ಮೆ ಮದುವೆ ಆಗುತ್ತೆ ಅಂತ ತಿಳ್ಕೊಂಡು ಒಂದು 8-10 kg ಮಾಲೆ ತೊಗೊಂಡು ಹಾಕಿರ್ತೀರಿ. ಒಂದು 12ಕ್ಕೆ ಹಾಕಿರ್ತೀರಿ. ಅವು ಹಾಕ್ಕೊಂಡು ಗೋಣ್ ಹಿಂಗೆ ವಜ್ಜೆ ರೀ, ವಜ್ಜೆ ಹಂಗದಾವ. ಒಬ್ಬರು ಚಹಾ ಕುಡ್ದು ಅಂತಿಲ್ಲ, ಜ್ಯೂಸ್ ಕೊಟ್ರಿ ಅಂತಿಲ್ಲ, ಎಳ್ನೀರು ಕುಡ್ದು ಅಂತಿಲ್ಲ. ಕುಡ್ಸೋಕೆ ಹೋಗಿರ ನನ್ನೊಂದು ಸ್ವಲ್ಪ ಇರಲಿ ಬಂದೋಗ್ಬಿಡ್ತಾರೆ. ಅವಾಗ ಕೂಡ ಹೂ ಹೇಳ್ತೈತಂತ, ಏ ತಂಗಿ, ಏ ತಮ್ಮ, ನೀವು ತೊಟ್ಟಲ್ದಾಗಿದ್ದಾಗ ಸಣ್ಣವರಿದ್ರೆ ನಾ ಹೇಳಿದ ನನ್ನ ಮಾತು ಕೇಳುವಂಥ ಶಕ್ತಿ ನಿಮಗಿದ್ದಿದ್ದಿಲ್ಲ. ಈಗ ದೊಡ್ಡವರಾಗಿದ್ದೀರಾ, ಹೊಸದಾಗಿ ಜೀವನಕ್ಕೆ ಪಾದಾರ್ಪಣೆ ಮಾಡ್ಲಿಕ್ಕತ್ತೀರಾ. ಕಾರಣ ಹಿಂದಿಂದ ಬಿಟ್ಟು ಬಿಡ್ರಿ, ಇನ್ನು ಮುಂದಾದ್ರೂ ಕೂಡ ನನ್ನ ಹಂಗೆ ಜೀವನ ಮಾಡ್ರಿ ಅಂತ ತಿಳ್ಕೊಂಡು ಆವಾಗ ಕೂಡ 8 ತಾಸು ಕೊಳ್ಳಾಗ ಮಾಲಿ ಹಾಕಿರಿ. 8 ತಾಸು ಹೇಳಿತ ನಾವ್ಯಾರು ಕೂಡ ಕೇಳಿಲ್ಲ. 3ನೇದ್ದು ಮೂಗನ್ಯಾಗ ಹಳ್ಳಿ ತುರಿಕೆ, ಬ್ಯಾಗ್ ಒಂದಿಷ್ಟು ವರ್ಷ ಹಿಂಗೊಂದು ಕೊಟ್ಟು ಕುಂದಿರ್ಸಿರ್ತಾರೆ. ನೋಡ್ಬೇಕವ್ವ, ಅಣ್ಣಿಲ್ಲ, ತಮ್ಮಿಲ್ಲ, ಗಂಡಿಲ್ಲ, ಮಕ್ಕಳಿಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ಹೆಂಡತಿ ಇಲ್ಲ, ಯಾರೂ ಇಲ್ಲ. ಕುಂತಲೇ ಕುಂತಿರ್ತಾರಲ್ಲ, ಬಂಧು ಬಳಗ ಎಲ್ಲರೂ ಕೂಡ ಅವಶ್ಯವಾಗಿ ಮಾಲಿ ತಗೊಂಡು ಹಾಕ್ತೀರಿ ಅಂತಂದ್ರೆ ಅದರ ಉದ್ದೇಶ ನೋಡಿರ್ಬೇಕಾದ್ರೆ ಮುಂದೆ ಮಾಡ್ಕೊಂಡಿರ್ತಕ್ಕಂಥ ಗಂಡ, ಇರುವಂಥ ಹೆಂಡತಿ, ಇರುವಂಥ ಮಕ್ಕಳು ನಿನ್ನ ಬಿಟ್ಟು ದೂರ ಇರ್ತಾರ. ಆದ್ರೆ ನಿನ್ನ ಶರೀರಕ್ಕೆ ತಂದು ಹಾಕಿದ್ದ ಮಾಲಿ ನಾನು ಕಣ್ಣಾರೆ ಕಂಡೀನಿ, ನೀವು ಕೂಡ ಕಣ್ಣಾರೆ ಕಂಡೀರಿ. ಆ ಹೂವ ಶರೀರಕ್ಕೆ ಅಂಟ್ಕೊಂಡ ಇರ್ತೈತಿ. ಬರೀ ಅಂಟ್ಕೊಂಡಿರೋದಲ್ಲ, ಆಗಿನ ಸಮಯಕ್ಕೆ ಸ್ವಾಟೆ ತಿವ್ದು ಹೇಳ್ತೈತಿ. ಲಕ್ಷ ಕೊಟ್ಟು ನೋಡಿರ್ಬೇಕಾರೆ ಸ್ವಾಟೆ ತಿವ್ದು ಹೂವು ಏನು ಹೇಳ್ತೈತಿ ಅಂದ್ರೆ, ಏ ತಮ್ಮ, ಏ ತಂಗಿ, ನನ್ನ ಹಂಗೆ ಒಂದು ದಿವಸದ ಬದುಕಲ್ಲ, ನಿಮಗ 100 ವರ್ಷ ಆಯುಷ್ಯ ಕೊಟ್ಟರು ಕೂಡ ನನ್ನ ಹಂಗೆ ಸುವಾಸನೆ ಬೀರ್ಲಾರ್ದ ಬರೀ ದುರ್ವಾಸನೆ ಬೀರಕತ್ತಲೋ ತಮ್ಮ ಅಂತೇಳಿ ಸ್ವಾಟೆ ತಿವ್ದು ಹೇಳ್ತೈತಿ. ಯಾಕೆ? ಒಳ್ಳೆ ಕಾರ್ಯ ಮಾಡಕತ್ತಾರಂತಂದ್ರೆ ನೋಡಿ ಸಹಿಸಕ್ಕಾಗ್ಲಾರ್ದ ಹೊಟ್ಟಿ ಕಿಚ್ಚಿನಿಂದ ಬದುಕು ಮಾಡ್ಕೋತ ಸುವಾಸನೆ ಬೀರ್ತಾವ ಬಂದೆಲ್ಲೋ ತಮ್ಮ ಅಂತೇಳಿ ಸ್ವಾಟಿ ತಿವಿತೈತೆವ. ನೋಡ್ಬೇಕು, ಬಂದು ಬಳ ತಂದ್ರಲ್ಲ ಹಾಕಿದ್ದ ಜೀವಂತಿದ್ದ ಒಂದು ದಿವಸ ಕೂಡ ಅಷ್ಟು ಮಾಲಿ ಹಾಕಿರೋದಿಲ್ಲ. ಆಶ್ಚರ್ಯ ಏನು ಅಂದ್ರೆ, ನಾನು ಕಂಡಿನಿ, ನೀವು ಕಂಡಿರಿ. ನೆನಪಿರಲಿ, ಅವಶ್ಯವಾಗಿ ತಿಳ್ಕೊಡ್ರಿ. ಈ ಮಾತನ್ನ ನಾವು ಅವಶ್ಯವಾಗಿ ತಿಳ್ಕೊಳಕ ಬೇಕ. ಈ ನಮ್ಮ ಕಡೆಗೆ ಪ್ರಾಣ ಹೋತು ಅಂದ್ರೆ ಮುಂದೆ ಹಲಿಗೆ ಬಡಿಯವರು ಅಂತ ಕರೆಸ್ತಾರ. ಈ ಕಡೆ ಬರ್ತಾರ, ಏನಂತೀರ ಅವ್ರಿಗೆ? ಹಲಿಗೆ ಬಡಿಯವರು ಅಂತಾರಲ್ಲ. ಅವ್ರು ಜೀವಂತಿದ್ದ ನಿಮ್ಮ ಮನೆ ಮುಂದೆ ಬಡಿದ್ರೆ ನೀವು ಯಾರೋ ಅವ್ರನ್ನ ಸುಮ್ಮನೆ ಬಿಡಂಗಿಲ್ಲ. ಯಾವಾಗ ಪ್ರಾಣ ಹೋತ ಅವಾಗ ರೊಕ್ಕ ಕೊಟ್ಟು ಕರೆಸ್ತಾರೆ ಹಲಿಗೆ ಬಡಿಯಾಕೆ. ನಾನು ಕಂಡೀನಿ, ನೀವು ಕಂಡೀರಿ. ಇನ್ನೇಮ್ ಹಂಗೆ ಹೋದಾಗ ಲಕ್ಷ ಕೊಟ್ಟು ನೋಡ್ರಿ ತಾಯಿ, ನಿಮ್ಮ ಜೀವನದೊಳಗೆ ನೀವು ಎಷ್ಟೇ ದೊಡ್ಡವ್ರು ಇರೋಲ್ರಕ್ಕ ದಿನಕ್ಕೆ 2 ಜಾಗಕ್ಕೆ ಅವಶ್ಯವಾಗಿ ಭೇಟಿ ಕೊಟ್ಟು ಬರ್ರಿ. ಮುಂಜಾನೆ ಒಂದು ಸಾರಿ, ಸಂಜೆನೆ ಒಂದು ಸಾರಿ. ಯಾವುದು 2 ಜಾಗ ಅಂತಂದ್ರೆ, ಒಂದನೇದು ಈ ಕಡೆ ಸುಡುಗಾರ ಅಂತೀರ, ಸ್ಮಶಾನ ಅಂತೀರ ಏನ್ರಿ? 1ನೇದ್ದು ಸ್ಮಶಾನಕ್ಕೆ ಭೇಟಿ ಕೊಡ್ರಿ. 2ನೇದ್ದು ಗುರುವಿನ ಸನ್ನಿಧಾನಕ್ಕೆ ಭೇಟಿ ಕೊಡ್ರಿ. ದಿನಕ್ಕೆ ಮುಂಜಾನೊಮ್ಮೆ ಸಂಜೆನೊಮ್ಮೆ 2 ಸಾರಿ ಅವಶ್ಯವಾಗಿ ಭೇಟಿ ಕೊಟ್ಟು ಬರಾಕ ಬೇಕು ನೀವು. ಯಾಕೆ? ಅಲ್ಲಿ ಹೋದಾಗ ಏನು ನಮ್ಮ ಪೂರ್ವಜರು ಏನು ಹೋಗ್ಯಾರಲ್ಲ, ಮಲಿಗ್ಯಾರಲ್ಲ, ನಮ್ಮ ತಂದಿರ್ಬೋದು, ಅಜ್ಜ ಇರ್ಬೋದು, ಮುತ್ತಜ್ಜ ಇರ್ಬೋದು, ಅವ್ರ ಅಜ್ಜ ಇರ್ಬೋದು, ಎಷ್ಟು ಮಂದಿ ಹಿರಿಕರು ಮಲಿಗ್ಯಾರ. ಅವ್ರು ಹೇಳ್ತಾರಂತ, ತಮ್ಮ ಎದ್ದು ಹೇಳ್ತೀನಿ ಅಂತಂದ್ರೆ ಎದ್ದು ಬಂದು ನಡೆಯಾಕ ನನಗೆ ಅವಕಾಶ ಇಲ್ಲ. ನೀ ಇನ್ನೂ ನನ್ನ ಹಂಗೆ ಬಂದು ಮಕ್ಕೊಂಡಿಲ್ಲ. ನನ್ನ ಹಂಗೆ ಬಂದು ಮಲುಕಿನ ಮುಂಚೆಕ ಒಂದಿಷ್ಟು ಒಳ್ಳೆ ಕಾರ್ಯವನ್ನು ಮಾಡಿಬಿಡು, ದಾನ ಧರ್ಮ ಮಾಡಿಬಿಡು, ಪರೋಪಕಾರ ಮಾಡಿಬಿಡು, ಪುಣ್ಯದ ಕೆಲಸ ಮಾಡಿಬಿಡು, 4 ಮಂದಿಗೆ ಬೇಕಾಗ್ಬಿಡು. ಯಾಕ? ನಾ ಬಂದ ಜಾಗದಾಗ ನೀ ಮಲಗಿದೆ ಅಂದ್ರೆ ಹೊಳ್ಳಿ ಹೇಳಂಗಿಲ್ಲ ತಮ್ಮ. ಹೇಳಾರ್ದ ಜಾಗದಾಗ ಬಂದು ನಾ ಮಕ್ಕೊಂಡೀನಿ, ಇನ್ನೂ ನೀ ಬಂದಿಲ್ಲ ಅಂದ್ರೆ ಅವಕಾಶ ಐತಿ, ಒಳ್ಳೆ ಕಾರ್ಯ ಮಾಡಂತ ತಿಳ್ಕೊಂಡು ನಮ್ಮ ಪೂರ್ವಜರ ಮಲಗಿದವ್ರು ನಮ್ಗೆ ಎತ್ತರಿಸ್ತಾರ. 2ನೇದ್ದು ಗುರುವಿನ ಸನ್ನಿಧಾನಕ್ಕೆ. ಯಾಕ ಅಂತಂದ್ರೆ ಏನ ಕಷ್ಟ ಬರಲಿವ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ. ಕಾಯವ್ ಗುರು ಅಂತ ಏನ ಕಷ್ಟ ಬಂದ್ರು ಕೂಡ ಗುರು ಕಾಯ್ತಾನಂತ. ಗುರುವಿನ ಸನ್ನಿಧಾನಕ್ಕೆ 2 ಜಾಗ ಅವಶ್ಯವಾಗಿ ಭೇಟಿ ಕೊಟ್ಟು ಬರ್ರಿ. ಮುಂದೇನು ಬರ್ತಾರಲ್ಲ ಅವರು ಮುಂದೆ ಬರ್ತಾರಂತಂದ್ರೆ ನೋಡಿರ್ಬೇಕಾದ್ರೆ ನೀವು
ಪೂರ್ತಿ ಜನಗಳ ಮುಂದೆ ಅವ್ರು ಬಾರಿಸ್ತಿರ್ತಾರೆ. ಈ ಕೈಯಾಗ ಹಲಿಗೆ ಇರ್ತೈತಿ, ಈ ಕೈ ಒಂದು ಕೋಲ್ ಇರ್ತೈತಿ, ಅವ್ರು ಹಿಂಗೆ ಬಾರಿಸ್ತಿರ್ತಾರಲ್ಲ. ನೀವು ಕಿವಿ ಕೊಟ್ಟು ಕೇಳ್ರಿ, ನಾನು ಕೇಳೀನಿ, ನನಗೊಂದು ಸಾರಿ ಕೇಳಿದಾಗ ಅರ್ಥ ಆಯ್ತದ ಏನಂತೇಳಿ. ಹಿಂಗೆ ಯಾವಾಗ ಹಲಿಗೆ ಹಿಡ್ಕೊಂಡ ಹಿಂಗೆ ಬಾರ್ಸಕತ್ತಾರ, ಅದ್ರ ಶಬ್ದದ ಅರ್ಥ ನಮ್ಗೆ ಯಾರಿಗೂ ಗೊತ್ತಾಗಲಿಲ್ಲ. 4 ಮಂದಿ ಹೆಗಲ್ ಮ್ಯಾಗೇನು ಕುಂತಲ್ಲ ಉತ್ತರ ಬೋಪ, ಅವಂಗ ಅದಕ್ಕೆ ಸಂಬಂಧ ಇರ್ತೈತಿ. ಈ ಕೈಯಾಗ ಹಲಿಗಿ, ಈ ಕೈಯಾಗ ಒಂದು ಕೋಲ್ ಹಿಡ್ಕೊಂಡು ಅವ್ರು ಬಾರ್ಸಕತ್ತಾರ. ಎಷ್ಟು ಚಂದ ಬಾರ್ಸಕತ್ತಾರ. ಏನಂತ, ತಮ್ಮ ನೀ ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ. ಹೆಂಗ್ ಬಂದಿ? ಖಾಲಿ ಹಾತ್ ಮೇ ಆಯೇಗ, ಖಾಲಿ ಹಾತ್ ಮೇ ಜಾಯೇಗ. ಬರ್ಬೇಕಾದ್ರೆ ಕೂಡ ಬರೇ ಕೈಲಿ ಬಂದಿವ ತಮ್ಮ, ಹೋಗ್ಬೇಕಾದ್ರೆ ಕೂಡ ಬರೇ ಕೈಲಿ ಹೋಯ್ತಿದಿ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಹೆಂಗ್ ಬಂದಿ? ನಡಕ ಎಲ್ಲ ಗಳಿಸಿ ನಡಕ ಬಿಟ್ಟೋಕೆ ಯಾಕೆ ಬಡ್ದಾಡ ಸಾಯ್ತಿದಿ? ಅವ್ರು ಹಿಂಗೆ ಹಿಡ್ಕೊಂಡು ಬಡಿಯಾಕತ್ತಾರ, ನಮಗ್ ಕೇಳಿಲ್ಲ. 4 ಮಂದಿ ಹೆಗಲ ಮ್ಯಾಗ ಕುಂತವಾಗ ಕೇಳ್ತೈತೆ, ಅದು ಜೀವಂತಿದ್ದ ಗೊತ್ತಾಗಲಿಲ್ಲ. ಜೀವ ಹೋದ ಮ್ಯಾಗ ಅವ್ರು ಮುಂದೆ ಬಾರ್ಸಕತ್ತಾರ. ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ. 4 ಮಂದಿ ಹೆಗಲ ಮ್ಯಾಗ ಕುಂತ್ಕೊಂಡ ನೋಡ್ಬೇಕಪ್ಪ, ಎಲ್ಲರೇ ಕಾಣುವಂಗ ಇಟ್ಟು ಚಂದ ಕುಂತ್ಕೊಂಡಾಗ ಅವ್ರೇನು ಬಾರ್ಸಕತ್ತಾನಲ್ಲ, ಹಿಂಗ ಬಂದಿ ಹಿಂಗ ಹೊಂಟಿ, ಹಿಂಗ ಬಂದಿ ಹಿಂಗ ಹೊಂಟಿ. ತಮ್ಮ ನೀ ಸತ್ತು ಹೋಗಿರ್ತಕ್ಕಂಥ ಚರ್ಮ ಆದರೂ ಕೂಡ ಭಾಳ ಚಂದ ನುಡಿಯಕತ್ತಿ ಅಂದ್ರು ಕೂಡ ಕರೆ ಐತೆ, ಸುಳ್ಳಲ್ಲ. ನಾ ಹಿಂಗ ಬಂದೆ ಹಿಂಗ ಹೊಂಟೆ, ಹಿಂಗ ಬಂದೆ ಹಿಂಗ ಬಂದೆ ಹಿಂಗ ಹೊಂಟೆ, ಹಿಂಗ ಬಂದೆ ಹಿಂಗ ಹೊಂಟೆ, ಹಿಂಗ ಬಂದೆ. ಏನೈತೆವ? ಏನೈತ್ರಿ? ಏನು ಓದಿಲ್ಲ, ಏನು ಮೈ ಮ್ಯಾಗ ಒಂದು ಕೂದ ಸಹಿತ ಒಯ್ಲಿಲ್ಲವ, ಒಯ್ಲಿಲ್ಲ. ಜೀವಂತಿದ್ದಂಥ ಸಮಯದೊಳಗ ನೀ ಹೌದು 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 ಅಂತ ತಿಳ್ಕೊಂಡ ಕೋಟಿ ಕೋಟಿ ಖರ್ಚು ಮಾಡಿ BMW ಕಾರ್ನ್ಯಾಗ ಅಡ್ಡಾಡಿ ಅಂದ್ರು ಕೂಡ, ನೀ ಎಂಥ ದೊಡ್ಡ ಮೋಟರ್ನ್ಯಾಗ ಅಡ್ಡಾಡಿ ಅಂದ್ರು ಕೂಡ ನಿನಗಾಗೇ ಕೊನೆಯದಾಗಿ ಒಂದು ದಿವಸ ತಯಾರು ಮಾಡ್ತಾರ ಬಿದಿರಿನ ಮೋಟಾರ್, ಅದ್ರಾಗ ಹೋಯ್ತಾರ ನೀನು. ದಾನ ಧರ್ಮ ಮೊದಲೇಗಿಲ್ಲ, ಗಳಸಿ ಗಳಿಸಿಗಿಟ್ಟಿದೆಯಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ. ನೀ ಹೋದ ಮ್ಯಾಲೆಗಿದೆಯರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳಿ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳಿ ಎಲ್ಲ. ನಾನು ನನ್ನದು ಎನ್ನುತ್ತೀಯಲ್ಲ, ನಾನು ನನ್ನದು ಎನ್ನುತ್ತೀಯಲ್ಲ. ನೀ ಹೋದ ಮ್ಯಾಲೆ ಗಿದೆಯರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳಿ ಎಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳಿ ಎಲ್ಲ.